ಎಲ್ಲಿ ಹೊರಟ್ಯಾ? ನಮ್ಮ ಗ್ರಾಚಾರ ನೋಡಿ, ಒಂದು ಗ್ರಾಚಾರ ಕಳೀತು ಅಂತ ಮತ್ತೇನೋ ಆಲೋಚನೆ ಮಾಡ್ತಾ ಹೊರಡ್ತಾ ಇರುವ ಸಂದರ್ಭ ಅಷ್ಟೊತ್ತಿಗೆ ಪದ ಎಲ್ಲಿ ಹೊರಟ್ಯಾ? ಬಂದದಷ್ಟೇ ಅಲ್ಲ, ಎಲ್ಲಿಗೂ ಮತ್ತೆ ಕೇಳುದೇನು ಹೊರಟವನಲ್ಲಿ? ಯಾಕೆ? ಯಾರಾದ್ರೂ ಎಲ್ಲಿಯಾದ್ರೂ ಹೊರಟ್ರ ಅವನನ್ನ ಎಲ್ಲಿಗೆ ಅಂತ ಕೇಳ್ತಾರೇನ? ಕೇಳಿದ್ರೆ ಅಪಶಕುನ ಅಲ್ವಾ? ದಾರಿಯಲ್ಲಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ನಾವು ಹೋಗ್ತಾ ಇರುವ ಸಂದರ್ಭ ಎಲ್ಲಿಯಾದ್ರೂ ಬೆಕ್ಕು ಬಂತು ಅಂತ ಅದ್ರದ್ದು ಅಪಶಕುನ ಅಲ್ವಾ? ಅಂತ ಹೇಳು ಅಲ್ವಾ? ದಾರಿಯಲ್ಲಿ ನಾವು ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಬೆಕ್ಕು ಬಂತ ಅಪಶಕುನ ಮತ್ತೆ ಅಂತ ನಾವು ಬೆಕ್ಕಿಗೆ ಬೈತೇವೆ. ಆ ಕಡೆಯಿಂದ ಅದೇ ಬೆಕ್ಕು ಏನ್ ಹೇಳ್ತದೆ ಹೇಳುವುದು ನಮ್ಗಿನ್ನೂ ಗೊತ್ತಾಗ್ತದೆ. ನಾವು ಲೆಕ್ಕ ಹಾಕುದೇನು? ಒಳ್ಳೆ ಕೆಲಸಕ್ಕಂತ ಹೊರಟಿದ್ದೆ, ಬೆಳಿಗ್ಗೆ ಬೇಗ ಬೆಕ್ಕ ಅಡ್ಡ ಬಂತು ದರಿದ್ರ. ಅದೇ ಬೆಕ್ಕಿನ ಹೇಳ್ತದೆ ಗೊತ್ತುಂಟಾ? ಏನು? ಬೆಳಿಗ್ಗೆ ಆರೆ ಹುಡುಕ್ತಾ ಹೊರಟಿದ್ದೆ, ಈ ದರಿದ್ರ ಮನುಷ್ಯ ಅಡ್ಡ ಬಂದ್ಬಿಟ್ಟಲ್ಲ. ಅದು ಹೇಳುದಿಲ್ಲಲ್ಲ, ಅದಕ್ಕೆ ಭಾಷೆ ಬರೋದಿಲ್ಲ. ನಮ್ದೆಲ್ಲ ಭಾಷೆ ಬರ್ತದೆ ನೋಡಿ, ಏನ್ ಬೇಕಾದ್ರೆ ಹೇಳ್ಬೋದು ನಾವು. ಹಾಗಲ್ವ, ಹೊರಟವನನ್ನು ಎಲ್ಲಿಗೆ ಹೊರಟ ಅಂತ ಕೇಳುದು ಶಿಷ್ಟಾಚಾರ ಅಲ್ಲ. ಅದ್ರ ಬದಲಾಗಿ ನೀ ಎಲ್ಲಿ ಹೊರಟೆ? ಈಗ ಎಷ್ಟು ದೂರ ಅಂತ ಕೇಳುದು. ದೂರ ಕೇಳುದಿಲ್ಲ, ಎಲ್ಲಿ ಹೊರಟೆ? ನೀ ಎಲ್ಲಿ ಬೇಕಾದ್ರೆ ಹೋಗಿ ಬರ್ರಿ, ನಂಗೆ ಸಂಬಂಧ ಇಲ್ಲ. ನಾನು ಈಗ ನಿನ್ನ ಹೇಳ್ತಿ ಮನೆ ಹೋಗ್ತೇನೆ, ನೀ ಬರ್ತೀಯಾ? ನೀ ಅಂತ ಮಾತಾಡ್ತೀಯ ಪುಣ್ಯಾತ್ಮ. ಹೌದು, ದೇವ್ರಣ. ನಾನೀಗ ನಿನ್ನ ಹೆಂಡತಿ ಮನೆಗೆ ಹೋಗ್ತೇನೆ, ನೀ ಬರ್ತೀಯಾ? ಅಂತ ನನ್ನ ಹೆಂಡತಿ ಮನೆಗೆ ನಿನಗೆ ಅಂತ ಕೆಲಸ? ಅಲ್ಲೇ ಕೆಲಸ. ನಾನು ಏನ್ ಕೆಲಸ? ಮಾತಾಡಬೇಡದಿಲ್ಲ, ನಮ್ ತಲೆ ಬಿಸಿ ನಮಗೆ. ಅಲ್ಲ ಕೃಷ್ಣಯ್ಯ, ಎಂತ? ನೀ ಸರಿ ಉತ್ತರ ಕೊಡ್ಬೇಕು, ನೀ ಸರಿ ಕೇಳ್ಬೇಕು. ಪ್ರಪಂಚದಲ್ಲಿ ಗಂಡಸಾದವ ಒಬ್ರು ಹೆಂಗಸನ್ನು ಇಟ್ಕೊಂಡ್ರೆ ತಪ್ಪ? ಅದು ಕೆಲವು ಕಡೆ ಉಂಟ ಅಲ್ಲ, ಏನ್ ತೊಂದ್ರೆ ಅಲ್ಲ. ಕೊಟ್ಟು ನಡೆಸುವ ಯೋಗ್ಯತೆ ಉಂಟು ಅಂತ ಆದ್ರೆ ಇಟ್ಕೊಳ್ಬಹುದು. ಒಬ್ಳು ಹೆಂಗಸು ಒಬ್ಬ ಗಂಡಸರು ಇಟ್ಕೊಂಡ್ರೆ ಅದು ದೊಡ್ಡ ವಿಷಯ ಅಲ್ಲ. ಅಲ್ಲ, ಹೆಂಗಸರನ್ನ ಇಟ್ಕೊಂಡ್ರೆ ಇದು ಹೊಸ್ತು ಮರ. ಅದೇ ಹೊಸ್ತಾದ ಕರ್ಮ. ಈಗ ಅಂತಾಯ್ತಾ? ನಿನ್ನ ಹೆಂಡತಿ ನನ್ನ ಹೆಂಡತಿ ಇಟ್ಕೊಂಡಿದ್ದಾಳೆ. ರಾಜಾರ ಮರ ಇಲ್ಲಿಗೂ ಬಂತನ. ತಲೆ ಬಿಸಿ ಹೇಳು ಸುತ್ತ ಇಲ್ಲ. ನೀ ಏನ್ ತಿಳ್ಕೊಂಡೆ? ಅದು ಇಟ್ಕೊಂಡಿದ್ಲು ಅಂತ. ಒಂದು ಗಂಡು ಒಂದು ಹೆಣ್ಣನ್ನ ಇಟ್ಟುಕೊಂಡ ಅದು ನಡೀತಾ ಉಂಟು, ಕೆಲವು ಕಡೆಯಲ್ಲಿ ಉಂಟು. ಒಂದು ಹೆಣ್ಣು ಒಂದು ಗಂಡನ್ನ ಇಟ್ಕೊಂಡು ನಡೀತಾ ಇರ್ಲಿ. ಅದರಂತೆ ಒಂದು ಹೆಣ್ಣು ಒಂದು ಹೆಣ್ಣನ್ನು ಇಟ್ಟುಕೊಳ್ಳುವುದು ಇದು ಸರಿಯಾಯ್ತಾ? ಅದು ನೀ ಮೊದ್ಲು ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಹೊಂದಾಣಿಕೆ ಆಗುದಿಲ್ಲ. ಆಗುದಿಲ್ವಾ? ಇದಕ್ಕೊಂದ್ ಸರಿ ದಾರಿ ನಾ ಹೇಳ. ಕೃಷ್ಣ ವಿಜಯನನ್ನ ಇಟ್ಕೊಂಡ ಯಾಕೆ? ಕೆಲಸಕ್ಕೆ. ನನ್ನ ಹೆಂಡತಿ ನಿನ್ನ ಹೆಂಡತಿ ಇಟ್ಕೊಂಡದ್ದು ಅದಕ್ಕೆ. ನೀ ಹೇಳಿದ್ದಕ್ಕೆ ಅದಕ್ಕಲ್ಲ, ಅದಕ್ಕೆ ಎಲ್ಲಿ ಸೇರಿಸ್ಬೇಡ. ನಾನು ಎಂತ ಹೇಳಿದೆ ಈಗ? ಒಂದು ಗಂಡು ಒಂದು ಹೆಣ್ಣನ್ನು ಇಟ್ಟುಕೊಳ್ಳುವುದು ಅಂತ ಹೇಳಿ. ನನ್ನ ಹೆಂಡತಿಯನ್ನ ನಿನ್ನ ಹೆಂಡತಿ ಇಟ್ಕೊಂಡಿದ್ದಲ್ಲ, ಅದಕ್ಕೆ ಅಂತ ನಾ ಹೇಳಿದ್ನ. ಎಲ್ಲಾ ಮಾತುಗಾರ ಹೆಚ್ಚಾಗಿ ನಂಬಾಯಿ ನಾ ಮೊದಲೆಲ್ಲ ಇಷ್ಟು ಮಾತಾಡೋದಿಲ್ಲ, ಈಗ ಶುರು ಮಾಡಿದೆ ನಾನು. ಆಯ್ತು ಪುಣ್ಯಾತ್ಮ, ಅದೇ ಸಮಸ್ಯೆ ಆಯ್ತು ಅಂತ. ಅಲ್ಲ, ನಾನು ಆವತ್ತು ಮದುವೆ ಮಾಡಿಸಿದವ ಮರ. ಅದೇ ಪುಣ್ಯಾತ್ಮ, ನೀನೇ ಮದುವೆ ಮಾಡಿಸ್ತಾವ. ಹುಡುಗಿ ನೋಡಿದ್ ನೀನೆ. ನಾನೇ ಹುಡುಗಿ ನೋಡಿ ನಾನೇ ಮದುವೆ ಮಾಡಿಸ್ತಾವ. ನಿಂದೇ ಖರ್ಚು ಅಲ್ವಾ? ಹೌದು. ಮದುವೆ ಆದವ ಮಾತ್ರ ನಾನು. ನನ್ನ ಮದುವೆಯಲ್ಲಿ ಏನು ಕೇಳಿದ್ರೆ ಜನ ಯಾರು ಇಲ್ಲ ಕೆಲಸ ಮಾಡ್ಕೊಳ್ಳಿ. ನಾನೇ ಚಪ್ರ ಹಾಕೊಂಡು, ನಾನೇ ಅವಳಿಗೆ ಭಟ್ರಿಗೆ ಹೇಳಿ, ನಾನೇ ಸಾಮಗ್ರಿ ತಂದು ಹಾಕಿ, ನಾನೇ ಮಂಟಪ ಮಾಡಿ, ನಾನೇ ತೋರಣ ಕಟ್ಟಿ, ಕೊನೆ ಕರಿಮಣಿ ಕಟ್ಟುದು ನಾನೇ. ಇಷ್ಟು ಮಾಡ್ಕೊಂಡು ಅದೊಂದು ಬೇರೆ ಜನ ಬಿಡ್ಲಿಲ್ಲ. ಇಷ್ಟು ಕಷ್ಟಪಟ್ಟಲ್ಲ ಮದುವೆ ಆದ್ನ. ಹಾಗೆ ಪ್ರಥಮ ರಾತ್ರಿ ದಿವಸ ನಾನು ಕೋಣೆ ಹೋಗಿ ಕೂತೆ. ಹೇಗೂ ಸಂಪ್ರದಾಯದಂತೆ ಅವಳು ಬರ್ತಾಳೆ ಅಂತ ಪಾಪ ಸುಮ್ಮನೆ ಹೇಳುದಲ್ಲ, ಶೃಂಗಾರ ಮಾಡ್ಕೊಂಡು ಕೈಯಲ್ಲಿ ಹಾಲು ಹಿಡ್ಕೊಂಡು ಬಂದು. ಅಂತದ್ದನ್ನೇ ನೋಡಿದ್ದೆ ನನಗೆ. ಅವಳಿಗೆ ಒಳ್ಳೆ ಒಳ್ಳೆ ಬಂದ್ಲು. ಹಾಲು ಕೊಡ್ಲೇಬೇಕು. ಚೂರು ಕುಡೀರಿ ಅಂತ ಹೇಳಿದ್ಲು. ಚೂರು ಕುಡ್ದೆ. ನೀನು ಕುಡಿ ಅಂದೆ. ಆ ಮಟ್ಟಿಗೆ ನೀ ಅವಳು ಒಂಚೂರು ಕುಡಿದ್ಲು. ಇನ್ನೂ ಸ್ವಲ್ಪ ಇತ್ತು ಕುಡೀರಿ ಅಂದೆ. ಈಗ ಬೇಡ, ಕಡಿಬೇಕಾಗ್ತದೆ ಅಂದೆ. ನೀನು ಒಮ್ಮೆಲೆ ಕುಡಿದಿರಿಸುವುದಿಲ್ಲ. ನನ್ನ ನನ್ನಷ್ಟು ಜಾಗೃತಿ ಯಾರೂ ಇಲ್ಲ. ಒಂದು ದಿವಸ ಹೇಸಿಗೆ ಆದ ಮಗ ಅಲ್ಲ, ಮತ್ತೆ ಆಗುವುದೂ ಇಲ್ಲ. ನನ್ನ ಹೇಸಿಗೆ ಮಾಡ್ಬೇಕಂತ ಹೊರಟವ್ರು ಅಡ್ಡ ಬಿದ್ದಾರೆ, ಬಿಟ್ರೆ ನಾಯಿತ್ತು ಒಂದ್ ಮಗ. ಹಾಗೆ ಅಥವಾ ಹಾಲಿಟ್ಟೆ ಸಾಂಪ್ರದಾಯಿಕ ಅನುಸಾರವಾಗಿ ಹಾಲನ್ನ ಕುಡಿದು ಬದಿಗಿರಿಸಿ. ಹೌದು. ಅಷ್ಟು ಹೊತ್ತಿ ಮಾತಾಡ್ತಿರುವಾಗ ಮಾರಾಯ ಇದ್ದಿರ್ಬೇಕು. ನೀವು ಹೇಳ್ದಾಗೆ ಕರಿಬೇಕು. 1-4 ಇಟ್ಟಂತ ಹಾಲನ್ನು ಕುಡಿದು ತಮ್ಗೆ ಸಿಟ್ಟು ಬರದೆ ಇತ್ತಿತ್ತೇನೋ. ಸಿಟ್ಟು ಏರಿ ಬಿಡುತ್ತನಗೆ. ಮತ್ತೆ ಅಷ್ಟಾದ್ಮೇಲೆ ಮತ್ತೆ ಏರದೆ ಇರ್ತದ? ಬಿಡುತ್ತಾ? ಅಲ್ಲೇ ಹಿಡ್ಕೊಂಡೆ ಬೆಕ್ಕಿನ ಬಾಲ. ಒಟ ನೋಡ ಬೆಕ್ಕಿಯ ಪಟ ಪಟ ಪಟ.
ಹೆಣ್ಣನ್ನ ಕೊಂದ್ರೆ ಪಾಪವೇ, ಕಾಶಿಗೆ ಹೋಗ್ಬೇಕು. ಆಮೇಲೆ ಬೇಕಂತ ಕೊಂದ್ರೆ ಹಿಂಗಾಗ್ತಾರೆ ಅಲ್ವಾ? ಆ ಕತೆ ಕೇಳಿದ್ದೆ. ಸಾಯ್ಬೇಕಂತ ಹೊಡೆದಲ್ಲ, ಹಾಲು ಕುಡಿತಲ್ಲ ಅಂತ ಹೊಡೆದದ್ದು. ಹೌದು. ಸರಿ ಹೊಡೆದ್ನ ಕೊಂಡು ಬಿಟ್ಟು ನೋಡ್ತೆ ಕೃಷ್ಣಯ್ಯ. ಎಂತ ನೋಡುದ, ನಾ ಬೆಕ್ಕಿ ಹೊಡೆದಲ್ಲ ಮರಯ್ಯ. ಬೆಕ್ಕಿನ ಬಾಲ ಅಂತ ತಿಳ್ಕೊಂಡು ಹೆಂಡತಿ ಜನ ಹಿಡ್ಕೊಂಡು ಪಾಠ ಪಾಠ. ಇಷ್ಟಾದ್ದು ನಿದ್ದೆ ಕಣ್ಣಲ್ಲಿ ಮರಯ್ಯ. ನನಗೆ ಮೊದ್ಲೇ ನಾನೇ ಎಲ್ಲ ಕೆಲಸ ಮಾಡ್ಕೊಂಡು ಮದುವೆ ಆಗಿ ಹೋದ್ನಾ, ಆಯಾಸ ಆಗಿತ್ತ, ಕೋಣೆ ಹೋದ್ ಒಂದು ಗೊತ್ತಾ, ಅಲ್ಲೇ ನಾವು ಅಯ್ಯ ಜೋರ್ ನಿದ್ದೆ. ಇವಳು ಬಂದದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇದೆಲ್ಲ ಕನಸಲ್ಲ ಆಯ್ತು. ಇಲ್ಲಿ ಬೆಕ್ಕು ಬಂದದ್ದು, ಬೆಕ್ಕು ಅಂತ ಹೋಳಿಗೆ ಮಾಡ್ತೇನೆ. ಆವತ್ತು ಮನೆ ಬಿಟ್ಟು ಹೋದವಳು ಇವತ್ತು ಹೊರಗೆ ಎಲ್ಲಿದ್ಲು ಅಂತ ಗೊತ್ತಾಗ್ಲಿಲ್ಲ. ಕಡೆ ವಿಷಯ ತಿಳಿಯುವಾಗ ನನ್ನ ಹೆಂಡತಿಯನ್ನು ನಿನ್ನ ಹೆಂಡತಿ ವಿಷಯ ಅಲ್ಲಿದ್ದಾಳೆ, ಕೆಲಸಕ್ಕೆ ಇಟ್ಕೊಂಡಿದ್ಲ ಸುದ್ದಿ ಬಂತು. ಹಾಗಾಗಿ ನಿನ್ನ ಹೆಂಡತಿ ನಾನು ಹೋಗ್ತಿದ್ದೆ. ಈಗ ನೀ ಬರ್ತೀನ? ನಾನು ಅಲ್ಲೇ ಹೊರಟ. ನೀ ಅಲ್ಲೇ ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲ, ನಿಂಗೆ ಭಾಳ ಉಂಟು ಮರ. ಹಾಗಲ್ವ, ನಮ್ಮ ಜೀವ ಒಂದೇ ಇರೋದು. ಸತ್ಯಭಾಮ ಮಂದಿರಕ್ಕೆ ಹೊರಟ. ಹೌದು. ಮನಸ್ಸಿಗೆ ಬೇಸರ. ನಿನಗೆ ಎಷ್ಟು ಬೇಸರ, ನನಗೆ ಏನಾಗಿರ್ಬೇಕು ಹೇಳು? ನಿನಗೆ ನೋವಾಗಿರ್ಬೇಕು ಅಲ್ವಾ? ಅದಕ್ಕಾಗಿ ತಡ ಮಾಡುವುದಲ್ಲ, ಆದಷ್ಟು ಬೇಗ ಸತ್ಯಭಾಮ ಮಂದಿರಕ್ಕೆ ಹೋಗ್ಬೇಕು. ಒಂದು ವಿಷಯ, ಏನೇ ಪ್ರಕರಣ ಆಗ್ಲಿ, ಏನೇ ಹೋಗ್ಲಿ, ನನ್ನ ಮರ್ಯಾದೆಗೆ ಒಂದು ಗುದ್ದು ಬರದೇ ಇದ್ದಾಗ ನೋಡ್ಕೊಳ್ಬೇಕು. ಅದ್ನ ನೋಡ್ಕೊಳದ್ನ ನೀ ಹೆದರಿ ಬೇಡ, ಹೋಗುವ.